ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಹೋಮ ಜಪ ತಪ ಅನುಷ್ಠಾನ ಮಾಡಿರುವಂಥ ಕ್ಷೇತ್ರ ಭಿಕ್ಷಾಲಯ ರಾಯರು. ಈ ಊರಲ್ಲಿ ಇರೋ ಕಾಲದಲ್ಲಿ ಒಂದು ಗುರುಕುಲ ಇತ್ತು. ಗುರುಕುಲ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಮಕ್ಕಳಿಗೆಲ್ಲ ವೇದ ವಿದ್ಯಾಭ್ಯಾಸ ಹೇಳಿಕೊಡ್ತಾಯಿದ್ರು. ಪಾಠೆಲ್ಲ ಆದ ಬಳಿಕ ಮಕ್ಕಳೆಲ್ಲ ಸೇರಿ ಮನೆ ಮನೆಗೆ ಹೋಗಿ ಭವತಿ ಭಿಕ್ಷಾಂದಿಹಿ ಅಂತ ಅಕ್ಕಿ ಬೇಳೆ ತೊಗೊಂಡು ಬರ್ತಾರೆ. ತಂದಿರುವಂಥ ಅಕ್ಕಿ ಬೇಳೆನ ಇಂಥ ಒಂದು ಮಡಿ ವಸ್ತ್ರದಲ್ಲಿ ಗಂಟು ಕಟ್ಟಿ ಬೃಂದಾವನ ಹಿಂದುಗಡೆ ಕಾಣೋ ದೊಡ್ಡ ಅರಳಿ ವೃಕ್ಷಕ್ಕೆ ತೂಗಿ ಹಾಕ್ತಾರೆ. ತೂಗಿ ಹಾಕಿದ ಬಳಿಕ ಅಲ್ಲಿ ನಿಮಗೆ ಎದುರುಗಡೆ ಕಾಣೋದು ಶ್ರೀಪಾರಾಜರು ಪ್ರತಿಷ್ಠಾಪನೆ ಮಾಡಿದಂಥ ಉಗ್ರ ನರಸಿಂಹದೇವರದು. ಮತ್ತು ಇಲ್ಲಿ ತಳಗಡೆ ಇರೋಂಥದ್ದು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದಂಥ ಆಂಜನೇಯ ಸ್ವಾಮಿ. ಇವರಿಬ್ಬರಿಗೂ ಬಂದ ತೀರ್ಥ ಅಪ್ಪಣ್ಣಾಚರ ಕೈಯಲ್ಲಿ ಹಾಕ್ಕೊಂಡು ಅಕ್ಕಿ ಮೂಟೆಗೆ ಪ್ರೋಕ್ಷಣೆ ಮಾಡಿದ್ರೆ ಬೆಂಕಿ ಗಾಳಿ ನೀರು ಇಲ್ಲದೇ ಆ ಭಯಾಡೋ ಬಿಸಿ 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 ಅನ್ನ ಬೆಳೆ ರೆಡಿ ಆಗ್ತಾಯಿತ್ತು. ಆ ತಾಣಕ್ಕೆ ಈ ಊರ ಹೆಸರು ಭಿಕ್ಷಾಲಯ. ಇದು ಪ್ರತಿನಿತ್ಯ ನಡೆದಂಥ ಕಾರ್ಯಕ್ರಮ. ಒಂದು ದಿನ ರಾಘವೇಂದ್ರ ಸ್ವಾಮಿಗಳವರ ಸೊಪ್ಪಂದಲ್ಲಿ ಬಂದು ಇಲ್ಲೊಂದು ಏಕಶಿಲಾ ವೃಂದಾವನ ಪ್ರತಿಷ್ಠಾಪನೆ ಮಾಡಿ ನಾನು ನಿಮಗೆ ಜ್ಯೋತಿ ರೂಪದಲ್ಲಿ ಬಂದು ದರ್ಶನ ನೀಡುತ್ತೇನೆ ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಅಪ್ಪಣ್ಣಾಚಾರ್ಯರು ಏಕಶಿಲಾ ವೃಂದಾವನ ಪ್ರತಿಷ್ಠಾಪನೆ ಮಾಡ್ತಾರೆ. ರಾಯರು ಜ್ಯೋತಿ ರೂಪದಲ್ಲಿ ಬಂದು ದರ್ಶನ ಕೊಟ್ಟಂಥ ಕ್ಷೇತ್ರ ನಮ್ಮ ಭಿಕ್ಷಾಲಯ. ಇಲ್ಲಿ ಬಂದ ಭಕ್ತಾದಿಗಳ ಪರವಾಗಿ ಬಂದ ಜನಗಳ ಪರವಾಗಿ ಪ್ರತಿ ತಿಂಗಳ 2ನೇ ಗುರುವಾರ ಅಷ್ಟೋತ್ತರ ಅಂತ ಮಾಡ್ತೀವಿ. ಅಷ್ಟ ಅಂದರೆ 8 ವರ್ಷ ಅಂದರೆ 108 ಬಾರಿ ರಾಯರಿಗೆ ಇಷ್ಟವಾಗಿರುವಂಥ ಅಪ್ಪಣ್ಣಾಚಾರ್ಯ ರಚನೆ ಮಾಡೋ ರಾಘವೇಂದ್ರ ಸ್ತೋತ್ರ. ಈ ಜಾಗದಲ್ಲಿ 108 ಜನ ವಿದ್ಯಾರ್ಥಿಗಳನ್ನು ಕೂಡಿಸಿ 108 ಬಾರಿ ರಾಯರ ಸ್ತೋತ್ರ ಹೇಳಿಸೋ ಮೂಲಕ ಪ್ರತಿ ಗುರುವಾರ ಶನಿವಾರ ಭಾನುವಾರ ನಾವಿಲ್ಲಿ ಅನ್ನದಾನ ಮಾಡ್ತೀವಿ. ಪ್ರತಿನಿತ್ಯ ಅನ್ನದಾನ ನಡೆಯುತ್ತಿಲ್ಲ ಅಂತಿಲ್ಲ.